ಸಮಾವೇಶ ಮಾಡ್ತಾ ಇದ್ದೀವಿ, ಸ್ವಾಭಿಮಾನ ಸಮಾವೇಶ. ಅದಕ್ಕೆ ಬಿಜೆಪಿಯಿಂದ ಒಂದು ಕಡೆ ಇದು ಮಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಲ್ಲಿ ಒಂದು ಅಪಸ್ವರ ಹೇಳ್ತಾ ಇದ್ದಾರೆ. ಇಲ್ವಲ್ಲ, ಯಾರು ಅಪಸ್ವರ ಹೇಳಿಲ್ಲ. ಪತ್ರ ಒಂದು ಬರೆದಿರುವ ಅನಾಮಧೇಯ ಬಿಜೆಪಿಯವರೇ ಯಾಕೆ ಬರೆದಿರಬಾರ್ದು? ಬಿಜೆಪಿಯವರೇ ಅನಾಮಧೇಯ ಪತ್ರಗಳನ್ನು ಬರೀತಾರೆ, ಅದು ನಮಗೆ ಲೆಕ್ಕ ಇಲ್ಲ. ಆದರೆ ನಮ್ಮಲ್ಲಿ ಯಾವುದೂ ಕೂಡ ಅಪಸ್ವರ ಇಲ್ಲ. ನಾವು ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತೇವೆ. ನಾನು ತುಮಕೂರಲ್ಲಿ ಮಾಡಬೇಕು ಅಂತ ಹೊರಟಿದ್ದೆ, 2 ಸಭೆಯನ್ನು ಮಾಡಿದ್ದೆ. ಆದರೆ ನಮಗೆ ಬೇರೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ನಮಗೆ ಸರ್ಕಾರದ ಕಾರ್ಯಕ್ರಮ 2ನೇ ತಾರೀಕು ಅತಿ ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ಸ್ವಾಭಿಮಾನಿ ಸಮಾವೇಶವನ್ನು ಬೇರೆ ಜಿಲ್ಲೆಯವರು ತೊಗೊಂಡಿದ್ದಾರೆ. ಪಕ್ಷವನ್ನು ಮುಂದಿಟ್ಟು ಮಾಡ್ತಾ ಇಲ್ಲ ಅಂತ ಹೇಳಿ ಪಕ್ಷದಿಂದನೇ ಮಾಡ್ತಾ ಇದ್ದೀವಿ, ಪಕ್ಷದಿಂದಲೇ ಮಾಡ್ತಾ ಇದ್ದೀವಿ. ಬೇರೆಯವರು ನಮ್ಮ ಜೊತೆಯಲ್ಲಿ ಸಹಕರಿಸ್ತಾರೆ. ಡ್ರಗ್ಸಿಗೆ ಸಂಬಂಧಪಟ್ಟು ಗುಂಡು ಹಾರಿಸಲಿಕ್ಕೆ ಎಲ್ಲ ಕಡೆ ಅವಕಾಶ ಪಡ್ತಾರೆ. ಹೇಗೆ ಗುಂಡು ಹಾರಿಸುವ ಅಗತ್ಯ ಬಿದ್ದರೆ? ಗುಂಡಿಗಿಲ್ಲ, ಗುಂಡು ಅದು ಅಂತಿಮ, ಅದು ಅವರು ನೋಡ್ತಾರೆ. ಅದು ಯಾವ ಇದರಲ್ಲಿ ಅವಶ್ಯಕತೆ ಬೀಳುತ್ತೇನೋ ಅದನ್ನ ಅವರು ನೋಡ್ತಾರೆ. ಸರ್, ಈಗ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ಲಾಬಿ ನಡೀತಾ ಇದೆ ಅನ್ನೋದಿದೆ. ಯಾಕಂದರೆ ಒಂದು ಕಡೆಯಿಂದ ಮುಖ್ಯಮಂತ್ರಿ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಬಂದಿದೆ, ಏನಂದರೆ ಇದಾಗೋದಿಲ್ಲ, ನೆಕ್ಸ್ಟ್ ಎಕ್ಸ್ಟೆಂಡ್ ಆಗೋದಿಲ್ಲ ಅಂತ. ಆದರೆ ಅಲ್ಲಲ್ಲ, ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಆಗಲಿ, ಸಂಪುಟ ಪುನರಚನೆ ಆಗಲಿ, ಅದೆಲ್ಲ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ, ನಾವ್ಯಾರು ಮಾಡೋದಿಲ್ಲ. ಥ್ಯಾಂಕ್ ಯು. ಬಿಫೋರ್ ಟೈಮಿಂಗ್ ಲ್ಯಾಂಡ್ ಸಮಾವೇಶ ಮಾಡ್ತಾ ಇದ್ದೀವಿ, ಸ್ವಾಭಿಮಾನ ಸಮಾವೇಶ. ಅದಕ್ಕೆ ಬಿಜೆಪಿಯಿಂದ ಒಂದು ಕಡೆ ಇದು ಮಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಲ್ಲಿ ಒಂದು ಅಪಸ್ವರ ಹೇಳ್ತಾ ಇದ್ದಾರೆ. ಇಲ್ವಲ್ಲ, ಯಾರು ಅಪಸ್ವರ ಹೇಳಿಲ್ಲ. ಪತ್ರ ಒಂದು ಬರೆದಿರುವ ಅನಾಮಧೇಯ ಬಿಜೆಪಿಯವರೇ ಯಾಕೆ ಬರೆದಿರಬಾರ್ದು? ಬಿಜೆಪಿಯವರೇ ಅನಾಮಧೇಯ ಪತ್ರಗಳನ್ನು ಬರೀತಾರೆ, ಅದು ನಮಗೆ ಲೆಕ್ಕ ಇಲ್ಲ. ಆದರೆ ನಮ್ಮಲ್ಲಿ ಯಾವುದೂ ಕೂಡ ಅಪಸ್ವರ ಇಲ್ಲ. ನಾವು ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತೇವೆ. ನಾನು ತುಮಕೂರಲ್ಲಿ ಮಾಡಬೇಕು ಅಂತ ಹೊರಟಿದ್ದೆ, 2 ಸಭೆಯನ್ನು ಮಾಡಿದ್ದೆ. ಆದರೆ ನಮಗೆ ಬೇರೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ನಮಗೆ ಸರ್ಕಾರದ ಕಾರ್ಯಕ್ರಮ 2ನೇ ತಾರೀಕು ಅತಿ ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ಸ್ವಾಭಿಮಾನಿ ಸಮಾವೇಶವನ್ನು ಬೇರೆ ಜಿಲ್ಲೆಯವರು ತೊಗೊಂಡಿದ್ದಾರೆ. ಪಕ್ಷವನ್ನು ಮುಂದಿಟ್ಟು ಮಾಡ್ತಾ ಇಲ್ಲ ಅಂತ ಹೇಳಿ ಪಕ್ಷದಿಂದನೇ ಮಾಡ್ತಾ ಇದ್ದೀವಿ, ಪಕ್ಷದಿಂದಲೇ ಮಾಡ್ತಾ ಇದ್ದೀವಿ. ಬೇರೆಯವರು ನಮ್ಮ ಜೊತೆಯಲ್ಲಿ ಸಹಕರಿಸ್ತಾರೆ. ಡ್ರಗ್ಸಿಗೆ ಸಂಬಂಧಪಟ್ಟು ಗುಂಡು ಹಾರಿಸಲಿಕ್ಕೆ ಎಲ್ಲ ಕಡೆ ಅವಕಾಶ ಪಡ್ತಾರೆ. ಹೇಗೆ ಗುಂಡು ಹಾರಿಸುವ ಅಗತ್ಯ ಬಿದ್ದರೆ? ಗುಂಡಿಗಿಲ್ಲ, ಗುಂಡು ಅದು ಅಂತಿಮ, ಅದು ಅವರು ನೋಡ್ತಾರೆ. ಅದು ಯಾವ ಇದರಲ್ಲಿ ಅವಶ್ಯಕತೆ ಬೀಳುತ್ತೇನೋ ಅದನ್ನ ಅವರು ನೋಡ್ತಾರೆ. ಸರ್, ಈಗ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ಲಾಬಿ ನಡೀತಾ ಇದೆ ಅನ್ನೋದಿದೆ. ಯಾಕಂದರೆ ಒಂದು ಕಡೆಯಿಂದ ಮುಖ್ಯಮಂತ್ರಿ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಬಂದಿದೆ, ಏನಂದರೆ ಇದಾಗೋದಿಲ್ಲ, ನೆಕ್ಸ್ಟ್ ಎಕ್ಸ್ಟೆಂಡ್ ಆಗೋದಿಲ್ಲ ಅಂತ. ಆದರೆ ಅಲ್ಲಲ್ಲ, ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಆಗಲಿ, ಸಂಪುಟ ಪುನರಚನೆ ಆಗಲಿ, ಅದೆಲ್ಲ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ, ನಾವ್ಯಾರು ಮಾಡೋದಿಲ್ಲ. ಥ್ಯಾಂಕ್ ಯು. ಬಿಫೋರ್ ಟೈಮಿಂಗ್ ಲ್ಯಾಂಡ್